ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಬ್ಲಾಗ್ಗೆ ಸ್ವಾಗತ. ಸೊ ಲಾಸ್ಟ್ ವ್ಲಾಗ್ ಇದೆ ಕಂಟಿನ್ಯೂಷನ್ನು. ಸೊ ಲಾಸ್ಟ್ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ, ನಾನು ಇವಾಗ ಕೋಲಾರದ ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೆ. ದೇವಸ್ಥಾನನ ಕಂಡ್ಕೊಂಡು ಇವಾಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ನು ಚಿಂತಾಮಣಿ ಹತ್ರ ಕೈವಾರ ಬೆಟ್ಟ ಅಂತ ಬರುತ್ತೆ, ಅಲ್ಲಿಗೆ. ಅದಕ್ಕಿಂತ ಮುಂಚೆ ಆನ್ ದ ವೇ ಒಂದು ಡ್ಯಾಮ್ ಕಂಡ್ಕೊಂಡು ಹೋಗಪ್ಪ ಅಂತ ಹೇಳಿದೆ. ಆ ಡ್ಯಾಮಿಗೆ ಹೋಗ್ತಾ ಇದ್ದೆ ಈಗ. ಇಲ್ಲಿಂದ ದೇವಸ್ಥಾನದಿಂದ ಒಂದು 4 ಕಿಲೋಮೀಟ್ರ್. ಬನ್ನಿ, ಲೆಟ್ಸ್ ಗೋ. ಹೆಂಗಿದೆ ನೋಡೋ ಡ್ಯಾಮು. ಅಲೋ ಮಾಡ್ತಾರೆ ಎಂಥದ್ದು ಗೊತ್ತಿಲ್ಲ, ಜಸ್ಟ್ ಅಲ್ಲಿ ನಮ್ಮದು ಸೈನ್ ಬೋರ್ಡಲ್ಲಿ ಕಂಡೆ, ಅದಕ್ಕೋಸ್ಕರ 4 ಕಿಲೋಮೀಟ್ರ್ ಅಲ್ಲ, ಅದಕ್ಕೆ ಹಾಪ್ ಅಂದೇಳಿ ಬಂದಿದೆ ಈಗ ಸೀದೆ ಎತ್ಕೊಂಡು. ಲೆಟ್ಸ್ ಗೋ ಗಾಯ್ಸ್. ಗಾಯ್ಸ್ ಗೂಗಲ್ ಮ್ಯಾಪ್ ಯಾರು ಓಡಿ ತಗೊಬಂತು ಕಾಣಿ, ಇದ್ರಾಗೆ ಹೋಯ್ಕತ್ತೀಗ. ಹೋಗಲ್ವಾ ಬೈಕ್? ಹೋಗಲ್ವಾ? ಡ್ಯಾಮ ಇದ್ರಲ್ಲಿ ಹೋಗಲ್ವಾ? ಇದ್ರಲ್ಲಿ ಹೋಗಲ್ವಾ? ಮ್ಯಾಪ್ ತೋರಿಸ್ತಾ ಇದೆ. ಹಾಂ ಹಾಂ, ಲೆಫ್ಟಾ? ಈ ರೋಡ್ ಹೋಗಲ್ವಾ? ಹಾಂ ಹಾಂ ಹಾಂ, ಸರಿ ಸರಿ. ಪುಣ್ಯಾತ್ಮ ದಾರಿ ತೋರಿಸ್ದ ಗುರು. ಅಯ್ಯೋ, ರೋಡ್ ಹಿಂಗಿತ್ತು ಅನ್ಕೋತೀರಿ, ಗೊತ್ತಿಲ್ಲ ಆಯ್ತು ಮರ. ಎಂದಕ್ಕಂದ್ರೆ ನಮ್ಮ ಎನರ್ಜಿ ಎಲ್ಲ ಫುಲ್ ಇಲ್ಲೇ ಅವರೆ, ಇನ್ನು ಟ್ರೆಕ್ಕಿಂಗ್ ಮಾಡೋಕ್ಕಲ್ಲ 4 ಕಿಲೋಮೀಟ್ರ್ ಅಂಬ್ರ. ಹಾಂ ಹಾಂ ಆಯ್ತಣ್ಣ. ಹಾಂ ಹಾಂ ಎಲ್ಲ ಒಳ್ಳೆ ಏಲಿಯನ್ ಥರ ನೋಡ್ತಾರಪ್ಪ ಇಲ್ಲಿ. ಬಾ ಹೇ ಡಾಗೇಶ್, ಬಂದೆ ಗುರು ಮೇನ್ ರೋಡ್ಗೆ. ಏನಪ್ಪ ಎಲ್ಲಿ ಓದ್ತೋ ಗೊತ್ತಿಲ್ಲ, ರೋಡ್ ಕಾಣ್ತಾ ಇದ್ರೆ ತಲೆ ಬಿಸಿ ಆಗ್ತಿತ್ತಪ್ಪ ಇದು. ಹಾಂ, ಡ್ಯಾಮ್ ಇದೇನಾ? ಡ್ಯಾಮಾ? ಓಹೋ ಹೋ ಹೋ ಹೋ, ಇದೇ ಡ್ಯಾಮು. ಈ ಡ್ಯಾಮ್ ಕಾಮ್ಕೋಸ್ಕರ ಇಲ್ಲಿ ಬಂದೆ ಮರ ನನಗೆ. ಅಯ್ಯೋ, ಓಹೋ ಹೋ ಹೋ. ಅಣ್ಣ ಅಲ್ಲಿ ಡ್ಯಾಮ್ ಎಲ್ಲ ಫಿಶ್ ಫ್ರೈ ಎಲ್ಲಿ ಮಾಡ್ತಾರೆ? ಮಾತೇ ಇಲ್ಲ. ಡ್ಯಾಮ್ ಇದು ಫಿಶ್ ಫ್ರೈ ಅಲ್ಲಿ ಎಲ್ಲಿ ಮಾಡ್ತಾರೆ? ಡ್ಯಾಮ್ ಇದು ಎಲ್ಲಿ? ನಿಮ್ಮ ಪೇಟೆಲ್ಲ ಶನಿವಾರ ಇರಲ್ಲ ಅಲ್ಲ? ಶನಿವಾರ ಇರಲ್ಲ ಅನ್ಸುತ್ತೆ. ಹಾಂ ಅದೇ ಕರೆಕ್ಟ್. ಓಕೆ ಲೆಟ್ಸ್ ಗೋ. ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ ಐತಿ ಇಲ್ಲಿ ಬಂದು. ನಾನು ಗೂಗಲ್ ರಿವ್ಯೂ ಫೋಟೋ ಲಸ್ಕೊಂಡು ಒಳ್ಳೆ ತಂದು ಎಣಿಸ್ಕೊಂಡೆ. ಬಟ್ ಇಲ್ಲಿ ನೀರಿದ್ದರೆ ಒಳದೈತಾ? ನೀರಿಲ್ಲಲ್ಲ, ಬೆಟ್ಟ ಇರಲಿ ಕಂಡಾಗೈತೆ. ಆ್ಯಂಡ್ ಮೀನು ಫ್ರೈಯರ್ ತಿನ್ಕೊಂಡು ಒಲ್ಲಕಿತ್ತು ಮಾರು, ಹೊಸು ಆತೈತಿ. ಕ್ಯೂಟ್ ಕುರೀಸ್. ಬಾ ಮೈ ಮೇಲೆ ಒತ್ತು ಅಂತ ಮಾರ. ಗೈಸ್, ಅವಾಗ ನಾನು ಹೇಳ್ದನಲ್ಲ ದೇವಸ್ಥಾನದಲ್ಲ ಒಂದು ವಿಷಯ ಬೇಜಾರಾಯ್ತು ಅಂದೇಳಿ. ಅಂತಂದರೆ ನನಗೊಬ್ಬನಿಗೆ ಅಂದೇಳಿ ಅಲ್ಲ, ಇದು ಆಲ್ಮೋಸ್ಟ್ ಆಲ್ ಎಲ್ರಿಗೂ ಇದೇ ಥರ ಅನುಭವ ಆಗಿದೆ. ಅನುಭವ ಅಂದೇಳಿ ಅಲ್ಲ, ಅವ್ರು ಮಾಡೋದು ಹಾಗೆ ಇತ್ತು ಆ್ಯಕ್ಚುಲಿ. ನೀವು ಬೇಕಾದ್ರೆ ಕೋಟಿಲಿಂಗೇಶ್ವರ ಟೆಂಪಲ್ ಗೂಗಲ್ ರಿವ್ಯೂಸ್ ತೆಗೆದು ನೋಡಿ, ಅಲ್ಲಿ 50-60% ಬರೀ ಇದೇ ಕಮೆಂಟ್ಸ್ ಇದೆ, ಇದೇ ರಿವ್ಯೂಸ್ ಇದೆ. ಮಕ್ಕಳು ಲಿಫ್ಟ್ಗೆ ಅಂತಿದ್ದು. ಓಹೋ ನೋಡಿ ಗಾಯ್ಸ್, ಏನು ಸಕ್ಕತ್ತಾಗಿದೆ. ಹೇಳಿ ಸ್ವಿಟ್ಜರ್ಲ್ಯಾಂಡ್ ಕಂಡಾಗಿತ್ತು. ಅದನ್ನು ಕಾಮ್ಕು ಹಂಗೆ ಇದ್ದು ಮಾರ. ಸಾವು ಈಚೆ ಬದೇ ಕಾಣೆ. ಆ ಮರ ಯಾವ ಜಾತಿ ಮರ ಅದು ಒಣದೋದಾಗಿತ್ತು, ಸತ್ತೋದು ಮರ ಕಂಡಾಗಿತ್ತು. ವಿಷಯಕ್ಕೆ ಬಪ್ಪ, 60-70% ಅದೇ ಇತ್ತು ರಿವ್ಯೂಸು. ಎಂತ ಅಂದರೆ, ನೀವು ಅಲ್ಲಿ ದೇವಸ್ಥಾನಕ್ಕೆ ಎಂಟ್ರಿ ಆದ ಕೂಡಲೇ ದೇವಸ್ಥಾನದ ಒಳಗೆ ಸುಮಾರು 7ರಿಂದ 8 ದೇವಸ್ಥಾನ ಇದೆ ಒಳಗಡೆನೆ.
ವೀಡಿಯೋದ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಬ್ರಹ್ಮ ವಿಷ್ಣು, ಆಮೇಲೆ ವೆಂಕಟೇಶ್ವರ, ಮಂಜುನಾಥ ಸ್ವಾಮಿ, ಹಿಂಗೆ ಸುಮಾರು ಅನ್ನಪೂರ್ಣೇಶ್ವರಿ ಸುಮಾರು ದೇವಸ್ಥಾನ ಇತ್ತು ಒಳಗಡೆ. ಅಲ್ಲ ದೇವಸ್ಥಾನದ ಒಳಗೆ ಹೋದ ಕೂಡ ನಮ್ಗೆ ಫ್ರೀಡಮ್ ಇಲ್ಲ. ನಾವು ಎಲ್ಲಿಗೆ ಹೋಗ್ಬೇಕಂತ ನಮ್ಗೆ ಫ್ರೀಡಮ್ ಇಲ್ಲ. ಅವರು ಆಲ್ರೆಡಿ ಪ್ರೋಗ್ರಾಮ್ ಮಾಡಿರ್ತಾರೆ, ಅಂದರೆ ಒಂದು ಪಾತ್ ಹಾಕಿ ಕೊಟ್ಟಿರ್ತಾರೆ. ಆ ಪಾತ್ ಥ್ರೂನೇ ಹೋಗ್ಬೇಕು ನಾವು. ಒಂದು ದೇವಸ್ಥಾನ ನಾವು ಸ್ಕಿಪ್ ಮಾಡೋಂಗಿಲ್ಲ. ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ದೇವಸ್ಥಾನದ ಒಳಗೆ ಹೋದ್ರಿ ಅಂತ ಎಣಿಸ್ಕೊಳ್ಳಿ, ಅಲ್ಲಿ ನಿಮ್ಮನ್ನು ಮಾತಾಡಿಸ್ದೆ ಅವ್ರು ಬಿಡೋದಿಲ್ಲ. ಅರ್ಚಕರು ನಿಮ್ಮನ್ನು ಮಾತಾಡಿಸಿ ನಿಮ್ಮನ್ನು ಗೋತ್ರಕ್ಕೆ ಎಂಡು ನಿಮ್ಮ ದಕ್ಷಿಣೆ ಹಾಕೋ ತನಕ ಅವ್ರು ಬಿಡೋದಿಲ್ಲ. ಆ ಥರ ಇದೆ ಅವ್ರ ಮೆಂಟಾಲಿಟಿ. ಸೊ ಇಲ್ಲಿ ಒಳ ಹೋದ್ಕೊಳ್ಳೆ ನಮಗೆ ಏನು ಹೇಳ್ದಂಗೆ ಅಂತ ಫ್ರೀಡಮ್ ಇಲ್ಲ. ಅವ್ರು ಏನು ಹೇಳ್ತಾರೆ ಹಂಗೆ ಮಾಡಬೇಕು. ಅಲ್ಲಿ ಎಲ್ಲಿ ಹೋಗಿ ಅಂತಾರೆ ಅಲ್ಲೇ ಹೋಗಬೇಕು. ಬೇರೆ ಹೋಗ್ಲಿಕ್ಕೆ ಆಪ್ಷನ್ ಇಲ್ಲ, ಯಾಕಂದರೆ ಅಲ್ಲಿ ದಾರ ಎಲ್ಲ ಕಟ್ಟಿರ್ತಾರೆ. ಆ್ಯಕ್ಚುಲಿ ಬೇರೆ ಕಡೆ ಹೋಗ್ಲಿಕ್ಕೆ ಆಪ್ಷನ್ ಇಲ್ಲ. ಆ್ಯಂಡ್ ಪ್ರತಿಯೊಂದು ದೇವಸ್ಥಾನದಲ್ಲೂ ಮಿನಿಮಮ್ ಒಬ್ಬರು ಸೆಕ್ಯೂರಿಟಿ ನಿಲ್ಲಿಸಿರ್ತಾರೆ. ಸೊ ಅವ್ರು ಹೇಳ್ದಂಗೆ ಆಗಬೇಕು. ಅವ್ರು ಹೇಳ್ತಾರೆ, ನಾವು ಫಾರ್ ಎಕ್ಸಾಂಪಲ್ ಒಂದು ದೇವಸ್ಥಾನ ನಾವು ಸ್ಕಿಪ್ ಮಾಡೋಕೆ ಹೋದೆ ಅಂತ ಎಣಿಸ್ಕೊಂಡು ಅವರೇ ಹೇಳ್ತಾರೆ ಬಿಡೋದಿಲ್ಲ, ಒಳಗೆ ಹೋಗ್ಬೇಕು ಮುಂದೆ. ಈ ಥರ ಒಂದು ಸಿಚುವೇಶನ್ ಇದೆ ದೇವಸ್ಥಾನದ ಒಳಗಡೆ. ಮಿನಿಮಮ್ ನನಗೆ ಆ ಮೇಯ್ನ್ ಏನು 108 ಅಡಿ ಶಿವಲಿಂಗ ಇದೆ ನೋಡಿ, ಅಲ್ಲಿ ಹೋಗಲಿಕ್ಕೆ ನನಗೆ ಒಂದು ಮುಕ್ಕಾಲು ಗಂಟೆ ಬೇಕಾಯ್ತೇನೋ ನನಗೆ. ಅಷ್ಟು ಅಂದರೆ ಯೂಶ್ವಲಿ ನಮ್ಗೆ ಫ್ರೀಡಮ್ ಇಲ್ಲ ಅಲ್ಲಿ. ನಮಗೆ ಶಿವಲಿಂಗ ನೋಡಲಿಕ್ಕೆ ಅಂತ ಹೋದರೆ ನಮ್ಗೆ ಫ್ರೀಡಮ್ ಇಲ್ಲ. ಎಲ್ಲ ದೇವಸ್ಥಾನದೊಳಗೆ ಹೋಗಿ ಅವರೇ ದಕ್ಷಿಣೆ ಹಾಕಿ ಎಲ್ಲ ಮಾಡಿ ಹೋಗ್ಬೇಕು. ಯೂಶ್ವಲಿ ಒಂಥರ ಏನು ದೇವಸ್ಥಾನ ಒಂಥರ ಬಿಸ್ನೆಸ್ ಥರ ಮಾಡ್ಕೊಂಡ್ಬಿಟ್ಟಿರಪ್ಪ. ನಮ್ಮ ದುಡ್ಡು ಕೊಟ್ಟೆ ಹೋಗಿ ಒಂಥರ ದೇವರ ಆಶೀರ್ವಾದ ಒಂಥರ ಬಿಸ್ನೆಸ್ ಥರ ಮಾಡ್ಕೊಂಬಿಟ್ಟಿರಿ ಇವರು. ನಿಜವಾಗ್ಲೂ ತುಂಬ ಬೇಜಾರಾಯ್ತು. ಒಂದು ಸಲ 8 ಸಲ ಸಮ ಆಗೋರು. 7-8 ದೇವಸ್ಥಾನ ಒಳಗೆ ಹೋಗಿ ಹೋಗ್ದಂದ್ರೆ ಎಂತ ತುಂಬ ಬೇಜಾರಾಗ್ಬಿಟ್ಟು ನನಗಂತೂ. ಸೊ ಇದು ನಾನು ಒಬ್ಬನೇ ಹೇಳ್ತಾ ಇಲ್ಲ, ಆಲ್ರೆಡಿ ನೀವು ಈ ದೇವಸ್ಥಾನಕ್ಕೆ ಹೋಗಿದ್ರೆ ನಿಮ್ಗೆ ಆಲ್ರೆಡಿ ಅನುಭವ ಆಗಿರುತ್ತೆ. ಬೇಕಿದ್ರೆ ನೀವು ಗೂಗಲ್ ರಿವ್ಯೂಸ್ ತೆಗೆದು ನೋಡಿ, ಹೋದವ್ರು ಎಷ್ಟು ಜನ ಕಮೆಂಟ್ ಹಾಕಿದ್ದಾರೆ ನೋಡಿ. ತುಂಬ ಬೇಜಾರಾಗಿತ್ತು ರಿಯಲಿ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈನ್ ಹೈವೇ. ಸೊ ಇವಾಗ ನಾನು ವಾಪಸ್ KGF-ಗೆ ಹೋಗ್ತೀಗ ರಿಟರ್ನ್. ನಾವು ಬಂದ್ ರೋಡಲ್ಲೇ ಹೋಗ್ತೀವಿ ವಾಪಸ್ KGF-ಗೆ. KGF ತನಕ ಹೋಗಿ ಅಲ್ಲಿಂದ ಬೇರೆ ರೂಟ್ ಅನಿಸುತ್ತೆ ಚಿಂತಾಮಣಿಗೆ. 3 ಕಾಲ ಆಯ್ತು ಗಾಯ್ಸ್, ಇನ್ನೂ ಊಟ ಮಾಡಲ. ಇಲ್ಲೆಲ್ಲ ಉಣ್ಲಕ್ಕಿತ್ತು ನಮ್ಮ ದೇವ್ರು ಹೊಸೋದಿರ್ತದೆ. ಕಾಯಿಸಿ ಸದ್ಯಕ್ಕೆ ಇಲ್ಲೇ ಊಟ ಮಾಡೋದು. ಜೋರು ಹೊಸೋತಿತ್ತು 3:15 ತಗೊಂತ. ಮತ್ತು ನಮ್ಮ ಮುಂದೆಲ್ಲಿ ಹೋಟ್ಲ್ ಸಿಕ್ಕತ್ತೆ ಅಂದಳಿ ಭರವಸೆನೇ ಇಲ್ಲ. ಸುಮ್ಮನೆ ಊಟ ಮುಗಿಸಿ ಇವಾಗ ಜರ್ನಿನ ಕಂಟಿನ್ಯೂ ಮಾಡುವ. ಇನ್ನೂ 41 ಕಿಲೋಮೀಟರ್ ಇದೆ. 1 hour 7 minutes ತೋರಿಸ್ತಾ ಇದೆ. ಅಪ್ರಾಕ್ಸಿಮೇಟ್ಲಿ 5 ಗಂಟೆ ಹಂಗೆ ರೀಚ್ ಆಗ್ತೆ. ಬಟ್ ಎಂಥದ್ದು ಗೊತ್ತಿಲ್ಲ. ಅಲ್ಲಿಗೆ ಫಾರೆಸ್ಟ್ ಟ್ರಕ್ಕಿಂಗ್ ಅಲೋ ಮಾಡ್ತಾರೆ ಅಲ್ಲಿ ಗೊತ್ತಿಲ್ಲ. 5 ಗಂಟೆ ಮೇಲೆ ಎಲ್ಲ 5 ಗಂಟೆಗೆ ಇಳ್ಕೊ ಬಂದರೆ ನಾ 5 ಗಂಟೆ ಟ್ರಕ್ ಸ್ಟಾರ್ಟ್ ಮಾಡ್ಕೋತಿದ್ದೆ ಅಂತ ಹೇಳೋದು. ನೋ ಕಾಮೆಂಟ್ಸ್. ವೆಲ್ಕಮ್ ಟು ಕೋಲಾರ್ ಚಿಂತಾಮಣಿ ರೋಡ್. KSRTC ಇಸ್ ಫುಲ್ಲಿ ಪ್ಯಾಕ್ಡ್. ರೋಡ್ ಏನಿದೆ ಸಿಂಗಲ್ ಲೇನ್ ಆಗಿರೋದ್ರಿಂದ ತುಂಬ ಕಷ್ಟ. ಟ್ರಾಫಿಕ್ಕು ಗಾಯ್ಸ್. ಈ ಕಡೆ ನೋಡಿ ಲ್ಯಾಂಡ್ಸ್ಕೇಪು ಸೈಕಾಗಿದೆ. ಲೆಫ್ಟ್ ಸೈಡಲ್ಲಿ ಜೋಳ, ಈಚೆ ಬದಿ ಗುಡ್ಡ. ಅಲ್ಟಿಮೇಟ್ ಗಾಯ್ಸ್. ಇನ್ನೂ 15 ಕಿಲೋಮೀಟ್ರ್ ಇದೆ. ಹೋಗ್ತಾ ಇದ್ದೀನಿ, ದಾರಿನೇ ಸಾಕ್ತಾ ಇಲ್ಲ. ಎಂತಕ್ಕಂದರೆ ಇದು ನನ್ನ ಹೈವೇ ನೆನೆಸ್ಕೊಂಡೆ. ಇದು ಹಳ್ಳಿ ಒಳಗಿಂದೆಲ್ಲ ಹೋಗಿ ಕರ್ಕೊಂಡು ಹೋಗ್ತಿತ್ತಪ್ಪ. ಸಿಂಗಲ್ ಲ್ಯಾಂಡ್ ರೋಡ್, ಫುಲ್ ಟ್ರಾಫಿಕ್ಕು. ಎಷ್ಟೊತ್ತಿಗೆ ಹೇಳಿ ಮುಟ್ತಾನೆ ನನಗಂತೂ ಗೊತ್ತಿಲ್ಲ. ಸೀನರಿ ಮಾತ್ರ ಒಳ್ಳೆಯದು, ಏನು ಹೇಳಿ. ಹಚ್ಚ ಹಸಿರು, ಗದ್ದೆ, ತೋಟ, ಬೆಟ್ಟ, ಗುಡ್ಡ. ಆಲ್ ರೈಟ್ ಗೈಸ್, ಐ ಥಿಂಕ್ ನನ್ನ ರೈಟಲ್ಲಿ ಏನು ಕಾಣಿಸ್ತಾ ಇದೆ ಅದೇ ಅನಿಸುತ್ತೆ ಕೈವಾರ ಬೆಟ್ಟ. ಇವಾಗ ಇಲ್ಲಿ ರೈಟ್ ತಗೊಬೇಕು, ಇದೇ ಅನಿಸುತ್ತೆ, ಐ ಬಿಲೀವ್. ಎಸ್ ಗೈಸ್, ಇದೇ ಬೆಟ್ಟ. ಇದನ್ನು ಎಷ್ಟೊತ್ತಿಗೆ ಹತ್ತೋದು ಎಂಥದ್ದು ನನಗಂತ ಗೊತ್ತಿಲ್ಲ. ಗಂಟೆ ಆಲ್ರೆಡಿ 5 ಆಯ್ತು, 4:45 ಆಯ್ತು. ಕಾಂಬ ಬನ್ನಿ, ಎಂಥದ್ದು ಕಾಂಬ.
ಇನ್ನೊಂದು ಹೇಳೋಕ್ಕೆ ಮರ್ತೆ, ಇಲ್ಲ ಝೂ ಕೂಡ ಇದೆ ಅಂತೆ. ಸೊ ಝೂ ಅಲ್ಲಿ ಪ್ರಾಣಿನೋ ಪಕ್ಷಿನೋ ಏನೋ ಇರುತ್ತೆ, ನೋಡ್ಕೊಂಡು ಹೋಗ್ಬೇಕೀಗ. ಯಾರೂ ಇದ್ದಂಗೆ ಇಲ್ಲಪ್ಪ. ಕ್ಲೋಸ್ ಗೀಸ್ ಆಯ್ತಾ ಎಂಥ ಕತೆ ಗೊತ್ತಿಲ್ಲ. ನಾವು ಟ್ರೆಕ್ಕಿಂಗ್ ಹೋಗ್ಬೋದಾ ಇವಾಗ? ಎಲ್ಲಿ ಹೋಗ್ತೀರಾ, ಎಲ್ಲಿ ಬರ್ತೀರಾ? ನಾವು ಕತ್ಲಲ್ಲಿ 6 ಗಂಟೆ ಹೋಗೋ ಬಿಡಲ್ಲ. ಬೆಳಿಗ್ಗೆನಾ? ಓಹೋ, ಇರೋದು 6 ಗಂಟೆಯಿಂದ 10 ಗಂಟೆಗೆ ಲಾಸ್ಟ್. ಹೌದಾ? ಬೆಳಿಗ್ಗೆ ಮಾತ್ರನಾ? ಹಾಂ ಹಾಂ ಹಾಂ. 5:30 6 ಗಂಟೆ ಕತ್ಲಾಗ ಹೋಗುತ್ತೆ. ಮತ್ತೆ ಕರೆಕ್ಟ್. ಬುಕ್ಕಿಂಗ್ ಮಾಡ್ಕೊಂಡು ಬರಬೇಕು. ಬುಕ್ಕಿಂಗ್ ಮಾಡಬೇಕು? ಆನ್ಲೈನಾ? ಆನ್ಲೈನ್ ಬುಕ್ಕಿಂಗ್. ಓಕೆ ಓಕೆ, ಆನ್ಲೈನ್ ಬುಕ್ಕಿಂಗ್ ಅಂತೆ ಗೈಸ್. ಈ ಝೂ ಅವ್ರು ನೋಡ್ಬೋದಾ ಇವಾಗ ಅಟ್ಲೀಸ್ಟ್? ಇಲ್ಲ, 4:30. ಹೌದಾ? ಬೆಳಗ್ಗೆ 5 ಗಂಟೆಗೆ ಬಂದಿರೋದು ನಾವು. ಶನಿವಾರ ಭಾನುವಾರ 4:30 ಕ್ಲಾಸ್ ಮಾಡ್ತೀವಿ. ಅಂತ ದಾರಿಗೆ ಸುಂಕ ಇಲ್ಲ, ವಾಪಸ್ ಹೋಗಕ್ಕಷ್ಟೇ. ಹೇಳಿದ್ನಲ್ಲ ಗೈಸ್, ಡೌಟ್ ಇತ್ತು ನಲ್ಲಿ ಇವ್ರು ಬಿಡೋದು. ಕೈವಾರ ತಪ್ಪವನ್ನು ಮಕ್ಕಳಿಗೆ 5 ರೂಪಾಯಿ, ದೊಡ್ಡವರಿಗೆ 10 ರೂಪಾಯಿ. ಬೆಳಿಗ್ಗೆ 9ರಿಂದ ಸಾಯಂಕಾಲ 5. ಮಾಂಸಾಹಾರ ಪದಾರ್ಥಗಳನ್ನು ನಿಷೇಧಿಸಲಾಗಿದೆ. ಸೊ ಫಸ್ಟ್ ಥಿಂಗ್ ಏನಂದರೆ ಇಲ್ಲಿ ಬರಬೇಕಿದ್ರೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಬರಬೇಕಂತೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಏನಂದರೆ ಬೆಳಿಗ್ಗೆ 6 ಗಂಟೆ ಮೇಲೆ 6 ಗಂಟೆ ಒಳಗೆ ಯಾರು ಬಿಡೋಲ್ಲ ಅಂತ, ಅಂದರೆ ಅಷ್ಟು ಕತ್ಲೆ ಇರುತ್ತಲ್ಲ. ಸೊ ಈಗ 5 ಗಂಟೆ ಐತೆ ಎಕ್ಸಾಕ್ಟ್ಲಿ. ನಾವು ಬಿಡ್ತಾರೆ ಕೇಂಡೆ ಅವ್ರು ಬಿಡೋದಿಲ್ಲ ಅಂದರೆ, ಅಂತಕ್ಕಂದರೆ ಕತ್ಲೆ ಹತ್ತು 5:30 6 ಗಂಟೆ ಕತ್ಲೆ ಹತ್ತು, ಸುಮಾರು ದೂರ ಇತ್ತಲ್ಲ. ಅಟ್ಲೀಸ್ಟ್ ಝೂ ಆದರೂ ನೋಡ್ತೆ ಅಂದ. ಝೂ 4:30 ಕ್ಲೋಸ್ ಅಂತೆ. ಸೊ ಏನೂ ಮಾಡಲಿಕ್ಕಿಲ್ಲ. ನಂಗೆ ಡೌಟ್ ಇತ್ತು ಅವಾಗಲೇ, ಯಾಕಂದ್ರೆ ಅಲ್ಲಿ ಟೆಂಪಲಲ್ಲೇ ಸುಮಾರು ಹೊತ್ತಾಯಿತು. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್. ಸೀನಿಕ್ ರೋಡ್ಸ್ ಇಲ್ಲಿ ಯಾರೂ ಇಲ್ಲ ಕಣಿ. ಸೊ ಎಲ್ಲ ಬೆಳಿಗ್ಗೆ ಬಂದೆ ವಾರ ಕಾಂಬ, ಇನ್ನೊಂದು ಸಲ ಬತ್ತೆ ಇಲ್ಲಿ ಬೆಳಿಗ್ಗೆ. ಸೊ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಬಾಪ ಇಲ್ಲಿ. ಆಲ್ ರೈಟ್. ಆ್ಯಂಡ್ ನಮ್ಮದು ಬೈಕ್ ಪರಿಸ್ಥಿತಿ ನೋಡಿ, ಫುಲ್ ಕೆಸರಾಗಿಬಿಟ್ಟಿದೆ ಸದ್ಯಕ್ಕಿನ ಬೈಕಿನ ಪರಿಸ್ಥಿತಿ. ಇವಾಗ ನಾನು ಅಲ್ಲಿಂದ ಹೊರಟೆ, ಒಂದು 15 ನಿಮಿಷ ಸ್ವಲ್ಪ ರೆಸ್ಟ್ ಮಾಡಿದೆ. ಎಲ್ಲ ಕಡಿಮೆ ಅಂತ ಹೇಳೋಕ್ಕೋ ಇಲ್ಲ ಅಂತ ಹೇಳೋದು, ಅವ್ರು ಹೇಳೋದೇ ಫೈನಲ್. ಯಾಕಂದರೆ ಅವರಿಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಮತ್ತು ಇನ್ನೂ ಟೈಮ್ ಇತ್ತಲ್ಲ ಮರ್ರೆ, ಅವತ್ತೇ ಮರ್ರೆ ಅಂದಳಿ ಎಂತ ಮರ್ರೆ ಅಂದಳಿ ಅಲ್ಲಿ ಹೇಳೋಕ್ಕಲ್ಲ ಆತಿಲ್ಲ. ಸೊ ಈ ರೋಡಾಗ ಬಸ್ಸೆಲ್ಲ ಬತ್ತಮ್ಮರೆ, ಚಿಂತಾಮಣಿ ಬಾರಮಾಲಹಳ್ಳಿ ಅಂತ ಇತ್ತವ. ಸೊ ಹಿಂಗೆ 20 ನಮ್ಮದು ಅಂತ ಹೇಳೋಕ್ಕೋ ಇಲ್ಲ. ಆಯ್ತು ಅಕ್ಕ ನಿಮ್ಮದೇ ಸರಿ ಅಂದಳಿ ಬಂದೆ ನಾನು. ಮತ್ತೆ ಇನ್ನೊಂದು ಸಲ ಹಾರ್ಸೆ, ಅಂತಕ್ಕಂದ್ರೆ ಈಗ ಕತ್ಲಿ ಬೇಗ ಅದು ಹೌದು 5:30 6 ಗಂಟೆಗೆ ಕಪ್ಪಾದ. ಅದಕ್ಕೆ ಇನ್ನೊಂದು ಸಲ ಹಾರ ಆಯ್ತು ಅಂದಳಿ ನಾನು ಬಂದೆ ಕಡೆಗೆ ಸೀದಾ. ಸೊ ಬನ್ನಿ ಇವಾಗ ಡೈರೆಕ್ಟ್ ನಮ್ಮ ಪಯಣ ಸೀದಾ ಬೆಂಗಳೂರಿಗೆ. ಲೆಟ್ಸ್ ಗೋ. 72 ಕಿಲೋಮೀಟರ್ಸ್ ಇದೆ ರೂಟ್. ಬಂದು ಇಲ್ಲಿಂದ ವಿಜಯಪುರ ಏನೋ ತೋರಿಸ್ತಾ ಇದೆಯಪ್ಪ. ವಿಜಯಪುರ ಅಲ್ಲ ಮರ ನಮ್ಮದು. ಆಮೇಲೆ ಅಲ್ಲಿಂದ ದೇವನಹಳ್ಳಿಯಿಂದ ಯಲಹಂಕ. ಇದು ಯಾವುದೋ ಸಣ್ಣ ಟೋಲಪ್ಪ. ಚಿಕ್ಕಬಳ್ಳಾಪುರ ರೋಡ್ ಲೈಕ್ ಇತ್ತು, ಹಂಗೆ ಗೊತ್ತೋದಿಲ್ಲ. ಹೊಂಡಗಂಡಿ ರೋಡ್ ಇಲ್ಲಿ ಭಾರಿ ಬಿದ್ದಾಗ ಅದು ಬೆನ್ನಿಗಲ್ಲ. ವಾವ್, ಒಳ್ಳೆ ಸನ್ಸೆಟ್ ಆಗ್ತಾ ಇದೆ ಗಾಯ್ಸ್. ಇಷ್ಟೊಂದೇ ಟ್ರೆಕ್ಕಿಂಗ್ ಮಾಡಿ ಒಳ್ಳೆ ಸನ್ಸೆಟ್ ಕಾಣ್ಲಿಕ್ಕಿದೆ.
ಮೈ ಗಾಡ್ ಗೈಸ್, ಇಲ್ಲಿ ಕಾಣಿ ಲಿಟ್ರಲಿ ಹೆವೆನ್. 2 ಕಣ್ಣು ಸಾಲದು ಅದನ್ನು ಕಾಂಬಕ್ಕೆ. ಲಿಟ್ರಲಿ ಕೆಲವುದೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಅದೇ ಸಿಕ್ಕತ್ತೆ ನಮಗೆ ತನ್ನಿಂತಾನೆ ಗಾಣಿ. ಜಸ್ಟ್ ಲುಕ್ ಎಟ್ ದ ವ್ಯೂ ಗೈಸ್, ಬ್ಯೂಟಿಫುಲ್. ಜಸ್ಟ್ ಸ್ಮಾಲ್ ಸ್ಟ್ರೆಚ್ ಅದು ಮಾತ್ರ ನೆಕ್ಸ್ಟ್ ಲೆವೆಲ್. ಫೂಟೇಜ್ ಚೆನ್ನಾಗಿ ಬಂದಿರತ್ತೆ ಅಂತ ಎಣಿಸ್ಕಂತೆ. ನನ್ನ ಕಾಂಬಕ್ಕೆ ಮಾತ್ರ ಕಣ್ಣಿಗೆ ಹಬ್ಬ. ಕ್ಯಾಮ್ರಾದಲ್ಲಿ ಹೆಂಗೆ ಬಂತ ಗೊತ್ತಿಲ್ಲ ಅದು ನನಗಂತೂ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವಂಥ ಸಮಯ. ಇನ್ನು ಜಸ್ಟ್ 40 ಕಿಲೋಮೀಟರ್ಸ್ ಇದೆ. 1 ಅವರಲ್ಲಿ ಹೋಗ್ಬಿಡ್ತೀನಿ. ಆ್ಯಂಡ್ ಕತ್ಲೆ ಕೂಡ ಆಗ್ತಾ ಬಂತು. ಆ್ಯಂಡ್ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ತನಕ ಎಲ್ರಿಗೂ ನಮಸ್ಕಾರಗಳು. ಎಂಜಾಯ್ ಯುವರ್ ರೆಸ್ಟ್ ಆಫ್ ದ ಡೇ ಆರ್ ನೈಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.